ಹಲೋ ಎವ್ರಿವನ್, ಇದು ಬುಧವಾರದ ವ್ಲಾಗ್ ಅಂದರೆ ನೆನ್ನೆ ವ್ಲಾಗ್. ಇನ್ನು ಇವತ್ತು ಮಧ್ಯಾಹ್ನದಿಂದ ಅಡುಗೆನ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನ ಹಾಕಿ ಕ್ಯಾರೆಟ್ ಪಲ್ಯನ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬೀನ್ಸು ಆಲೂಗೆಡ್ಡೆಯನ್ನು ಹಾಕಿ ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ರಾಗಿ ಅಂಬ್ಲಿ ಕೂಡ ಮಾಡ್ತಾ ಇದ್ದೀನಿ. ನಿಮಗೆ ಇದ್ರದ್ದು ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಂತೇಳಿ ನಾನು ಯಾವುದೇ ಥರ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ. ಹಾಗೆಯೇ ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಇದು ನನಗೆ ಹೇಳಬೇಕು ಅನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಫಸ್ಟು ನಮ್ಮ ಲೈಫಲ್ಲಿ ಏನಾದರೂ ಒಂದು ಮಾಡ್ತೀವಿ ಅಂದರೆ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಲೇಬೇಕಾಗುತ್ತೆ. ಯಾವುದನ್ನು ನಾವು ಅಂದ್ಕೊಂಡಿದ ತಕ್ಷಣ ಈಸಿಯಾಗಿ ಸಿಗೋವಂಥದ್ದಲ್ಲ. ಈಗ ನಾವೇನೋ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ಅದರಲ್ಲಿ ನಮಗೆ ಬೇಗನೆ ಅರ್ನ್ ಆಗಬೇಕು, ಹಾಗೆ ಬೇಗನೆ ಸಬ್ಸ್ಕ್ರೈಬರ್ ಸಿಗೋದು ಅಂತ ಅಂದ್ಕೊಳ್ಳೋದು ತುಂಬಾ ತಪ್ಪು. ನಾವು ಅದಕ್ಕೆ ಎಷ್ಟು ವರ್ಕ್ ಹಾರ್ಡ್ ಮಾಡ್ತೀವೋ ಅಷ್ಟು ನಮಗೇ ಒಂದಲ್ಲ ಒಂದಿನ 100% ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಹಾಗೆಯೇ ಇನ್ನು ಇವತ್ತು ನಮ್ಮ ಮನೇಲಿ ಸಾರ್ವೆ ಎಲ್ಲ ಹಾಕ್ತಾ ಇದ್ದಾರೆ, ನಾಳೆ RCC ಮೌಲ್ಡ್ ಕಟ್ ಮಾಡ್ತಾ ಇದ್ದಾರೆ. ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದ್ರು ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್